Yes, Bhagalakshmi, we are very ಸರ್ curious to know ಒಂದು about this. Yeah, ಸರ್ please ಒಂದು go ahead. ತಿಂಗಳಿಂದ ನಾನು ಬೆಳಗ್ಗೆ ಹೊತ್ತು ಸಕಾರಾತ್ಮಕ ಇದಕ್ಕೆ ನಾನು ಅಟೆಂಡ್ ಆಗಕ್ ಆಗ್ತಾ ಇರ್ಲಿಲ್ಲ. Hmm. ಹಂಗಾಗಿ ನನ್ಗೆ ಪ್ರತಿದಿನ ನನ್ಗೆ ಸ್ವಲ್ಪ ಏರುಪೇರು ಆಗ್ತಾ ಇತ್ತು. ಆಮೇಲೆ ನನ್ಗೊಂದ್ ಸ್ವಲ್ಪ ಹಾರ್ಟ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಆಮೇಲೆ ನೋಡಿದ್ರೆ ಮಸಲ್ಸ್ ಕ್ಯಾಚ್ ಇಟ್ಕೊಂಡೈತೆ ಅಂತ ಅದ್ರ ಜೊತೆಗೆ ನಾನು ಇಂಟ್ರೆಸ್ಟೇ ಹೊಟ್ಟೋಗ್ಬಿಟ್ಟಿತ್ತು. ಸೊ ಮತ್ತೆ ನಾನು ಒಂದ್ ತಿಂಗಳಾದ್ಮೇಲೆ ಚಾಲೆಂಜ್ ಆಗಿ ತಗೊಂಡು ಮತ್ತೆ ನಾನು ಎಗೇನ್ಸ್ ಮೊದಲ ತರನೇ ಮಾಡ್ಬೇಕು ಅನ್ನೋದು Hmm. ಆಸಕ್ತಿ ಮತ್ತೆ ಬಂತು ಸರ್. ಅದಕ್ಕಿಂತ ಮುಂಚೆಗೆ ಸ್ಟಾಪ್ ಮಾಡಿದ್ವಿ. ಏನ್ ಕಾರಣ ಏನ್ ರೀಸನ್ ಅನ್ನೋದೇ ನನ್ನಲ್ಲಿ ಕೊರತೆ ಇದ್ರೂನು, ಬಟ್ ಅದೊಂಥರ ರೀಸನ್ ಆಗ್ತಾ ಇತ್ತು. ಬಟ್ ನನ್ ಮೊದಲ ತರ ಥಾಟ್ ಥಿಂಕಿಂಗ್ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋದು ಫೀಲ್ ಆಗ್ತಾ ಇತ್ತು ಯಾವಾಗೂನು. ಸೊ Hmm. ಮತ್ತೆ ನಾನು ಇದನ್ನ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ಮನ್ಸಲ್ಲಿ ಏನೋ ಒಂಥರ ಹ್ಯಾಪಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ ಸರ್. ಥ್ಯಾಂಕ್ ಯು. Wonderful, excellent, excellent. That is really a success story that could come back. We call it as resilience ಅಂತ ಹೇಳ್ತೀವಿ. ಪುಟಿದೇಳೋದು ಅಂತ. ಪುಟಿದೇಳೋದು ಅಂದ್ರೆ ಫಿಯೋನಿಕ್ಸ್ ಗೊತ್ತಲ್ಲ ಕತೆ? ಬೂದಿನ ಹೇಳುತ್ತದೆ. ಬೂದಿನ ಅದೊಂದು ನೀವು ಮಾಡಿರೋದು ಅತ್ಯಂತ ಆ ಅದ್ಭುತವಾದಂತಹ ಒಂದು ಕಾರ್ಯ. ಸೊ ನಿಜವಾಗ್ಲೂ ಇದು ಸಕ್ಸಸ್ ಸ್ಟೋರಿ. ಸೊ ಪ್ಲೀಸ್ ರೈಟ್ MPTY ಸೌಭಾಗ್ಯಲಕ್ಷ್ಮಿ. ಯಾ, ಪ್ಲೀಸ್ ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. MPTY ಅಂದ್ರೆ ಮೋರ್ ಪವರ್ ಟು ಯು. MPTY ಸೌಭಾಗ್ಯ ಲಕ್ಷ್ಮಿ. ಎಸ್ 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 ಎಸ್. ಮೇಡಮ್ ನಿಮ್ದು ತುಂಬಾ ಹೆಸರು ದೊಡ್ಡದಾಗಿರೋ ಸೌಭಾಗ್ಯ ಅಂತ ಹೇಳ್ಬೋದಾ ಹೇಗೆ ಎಲ್ಲರೂ? ಸೌಭಾಗ್ಯ. ಫುಲ್ ಹೇಳ್ಬೇಕಾ? ಇಲ್ಲ ಸೌಭಾಗ್ಯ ಹೌದಾ? ಹೇಳ್ಬೋದಾ? ನನ್ಗೆ ದಯವಿಟ್ಟು ಟೈಪ್ ಸೌಭಾಗ್ಯ ಮಾಡೋದು. ಸೌಭಾಗ್ಯ ಅಂದ್ರೆ ಇದನ್ನ ಲಕ್ಷ್ಮಿ ಲಕ್ಷ್ಮಿ ಅಂತ ಅಂತಾರೆ. ನೀವು ಓ ಒಬ್ರೇ ಹೌದಾ? ಸೌಭಾಗ್ಯ ಲಕ್ಷ್ಮಿ ಅಂತ ಅನ್ನೋದು. ನೀವು ನಮ್ಮ ಮೇಡಮ್ ಟೀಚರ್ ಆಗಿದ್ರೆ ಸ್ಕೂಲಲ್ಲಿ ನಾವು SL ಅಂದ್ಬಿಡ್ತಾ ಇದ್ವಿ ಸುಮ್ನೆ ಅಲ್ವಾ? ಹೆಸರೇ ನಾವು ಸರ್. ಅದೇ ತಾನೇ ಹೇಳ್ತಾ ಇದ್ವಿ ನಮ್ಮ ಟೀಚರ್ಸ್ಗೆಲ್ಲ. ನಿಮ್ಗೆ ನೆನಪಾಗ್ತಾ ಇದೆಯಲ್ಲ? ಹಾ, ಹೌದು. ಈಗ್ಲೂ ನೆನಪಿದೆ. ಅದೇ ನೆನಪಿರೋ ಅವ್ರಿಗೆ ಸ್ಕೂಲ್ ಹೆಸರು ಗೊತ್ತಿರಲ್ಲ, ಈಗ್ಲೂ ಗೊತ್ತಿರಲ್ಲ. ಈ ತರನೇ ನೆನಪಿರುತ್ತೆ ಅವ್ರದ್ದು. ಯಾರಿಗ ನೆನಪಾಗಿದೆ? ಕರೆಕ್ಟಾ? ರೆಸನೇಟ್. ಆಲ್ ಆಫ್ ಯು ಆರ್ ರೆಸನೇಟಿಂಗ್ ದಿಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಸಕ್ಸಸ್. ಯಾ, ವಂಡರ್ಫುಲ್ ಗೈಸ್. This is what success story is all about. Who wants to say success story? Next, who else? Just show your hand. I will I'll tell, spotlight. sir. You want to share? Yes, Sada. Yes. I'm going to spotlight, add spotlight now. Yes, madam, go ahead. We are very, very curious to know about success story. Yeah. So one thing is, I'm not a morning person. So Hmm. I don't get up very rare. I get up only when there's some work. ಕೆಲಸ ಅನ್ನೋದಿದ್ರೆ ಅಷ್ಟೇ ನಾನು ಎದ್ದೇಳೋದು. But after joining the ಅಪರಿಮಿತ team, ನಾನು ದಿನ 5:30 ಎದ್ದು 5:45 ಅಷ್ಟರಲ್ಲಿ ರೆಡಿಯಾಗಿ ಕೂತಿರ್ತೀನಿ ಅಂಡ್ ಐ ಆಮ್ ಕಂಟಿನ್ಯೂಯಿಂಗ್ ಮೈ ಡೇ. ಎಲ್ಲ ಒಂದೇ ಒಂದ್ ದಿವಸ ಇಷ್ಟ ದಿವಸದಲ್ಲಿ ಒಂದೇ ಒಂದ್ ದಿವಸ ಮತ್ತೆ ಮಲ್ಕೊಂಡಿದ್ ನಾನು. ಬಟ್ ಐ ಸ್ಟಾರ್ಟ್ ಮೈ ಡೇ ಫ್ರಮ್ 5:30 ಸರ್. ಸೊ ದಟ್ ಈಸ್ ದ ಥಿಂಗ್. ಅಂಡ್ ಆಲ್ಸೋ ಟೈಮ್ ಟೈಮ್ಲಿ ಬೇಸಿಸ್ ಅಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಬ್ರೇಕ್ಫಾಸ್ಟ್ ಇಂದ ಹಿಡಿದು ಲಂಚ್ ಡಿನ್ನರ್ ಮೂರೊತ್ತು ಆನ್ Hmm. ಟೈಮ್ ನಡೀತಾ ಇದೆ. ಸೊ ಆಫ್ಟರ್ ಜಾಯ್ನಿಂಗ್ ದಿಸ್ ಗ್ರೂಪ್ ನನ್ಗೆ ಅದು ಚೇಂಜಸ್ ಆಗಿದೆ. Wonderful. Excellent. Amazing. This is truly, truly a success story. It's not a joke. You are not a morning person, you said. Yeah, ಒಂದೇ ಸಲ ನೀವು ಎದ್ದೇಳಕ್ಕೆ ನೀವು ಶುರು ಮಾಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಜೋಕ್ ಅಂತ ಆನೆಸ್ಟ್ಲಿ. ಯಾಕಂದ್ರೆ ಐ ಆಲ್ಸೋ ಟ್ರೈಡ್. ಮುಂಚೆ ನಾವು 5 ಗಂಟೆಗೆ ಮುಂಚೆ ಎದ್ದೇಳಬೇಕು ಅಂದ್ರೆ ಎಷ್ಟೋ ತಿಂಗಳ ಕಾಲ 5 ನಿಮಿಷ ಮುಂದಕ್ಕೆ ಹೋಗಿ ಮಾಡಿರೋಂಥದ್ದು ಅಂತ. ನೀವು ಒಂದೇ ಸಾರಿ ಅದನ್ನ ಮಾಡಿದ್ದೀರಾ ಅಂದ್ರೆ ರಿಯಲಿ ಗ್ರೇಟ್. ವಂಡರ್ಫುಲ್, ಥ್ಯಾಂಕ್ ಯು ವಂಡರ್ಫುಲ್. ಕೀಪ್ ಇಟ್ ಥ್ಯಾಂಕ್ ಅಪ್, ಯು ಕೀಪ್ ಇಟ್ ಥ್ಯಾಂಕ್ ಅಪ್. ಯು. MPTY Sudha. MPTY Sudha Jain. Yeah. MPTY Sudha. ಸುಧಾ ಅಂತ ಹೇಳ್ಬೋದಾ ಮೇಡಮ್ಗೆ? ಸುಧಾ ಜೈನ. ಸುಧಾ ಅಂತ ಹೇಳ್ಬೋದು ಸರ್. Thank you. Thank you so much, guys. So awesome, right? Allah? Amazing, amazing success story. Who else wants to share ಸರ್ the ಕೃಷ್ಣ success story? ಬರ್ತೀನಿ ಅಂತ ಹೇಳಿದ್ರು, ಬಂದ್ರಾ? ಬಂದಿಲ್ವಲ್ಲ? ಕೃಷ್ಣನಾ? ಓಕೆ, ಇನ್ನು ಹ್ಮ್ ಬಂದಿಲ್ಲ. ಕಾಣ್ತಲ್ಲ ನನಗೆ. ಹ್ಮ್ ಬರ್ಬೋದೇನು? ಹ್ಮ್. Who else wants to share success story? Yes, Chetan. Wonderful, Chetan. I'm going to spotlight you. ಸರ್ ನಾನು Yes. ಒಂದ್ ವಾರದಿಂದ ರಿಲೇಷನ್ ಫಂಕ್ಷನ್ ಅದು ಇದು ಅಂತ ಮನ್ಸಲ್ಲಿ ಎಷ್ಟೇ ಕಷ್ಟ ಇದ್ರು ಹೋಗೋದ್ ಬೇಡ ಅಂತ ಅನ್ಕೊಳ್ಳೋದು ಸರ್. ಹ್ಮ್. ಮತ್ತೆ ಪೂಜೆ ಇತ್ತು, ಮಿಸಸ್ ಮನ್ಲಿ ಪೂಜೆ ಇತ್ತು, ಹೋಗ್ಲೇಬೇಕಾಗಿತ್ತು. ಅಲ್ಲಿ ಎಲ್ಲ ಒಂದು
7,000 ಮೆಂಬರ್ಸ್ ಇದ್ರು ಪೂಜೆಗೆ. ಅಷ್ಟು ಗ್ರ್ಯಾಂಡ್ ಪೂಜೆ ಅದು ಮೊನ್ನೆ. 7,000 ಮೆಂಬರ್ಸ್. 7,000, my goodness, ಅಮ್ಮ. 1,000 ಮೆಂಬರ್ಸ್ ಇದ್ರು. ಡೇ ಟು ನೈಟ್ ಫುಲ್ ಅಷ್ಟಿದ್ರು ಸರ್. ಆ ಫಂಕ್ಷನ್ಗೆಲ್ಲ ಹೋಗೋದ್ ಹಿಂಗೆ ಅಂತ ಮನ್ಸಲ್ಲಿ ಕೊರಗು ಸರ್. ಇಷ್ಟು ಜನರ ಮುಂದೆ ಹೋಗ್ಬೇಕಲ್ಲ ಕಷ್ಟ, ನನ್ನ ಮನ್ಸಲ್ಲಿ ನೋವಿದೆಲ್ಲ ಅಂತ. ಅಂತೂ ಅದನ್ನೆಲ್ಲ ಇದೇ ಮಾಡಿದೆ ಸರ್. ಮತ್ತೆ ಯಾರ ಮನೇಲಿ ಹಾಲ್ಟ್ ಆಗೋದಂದ್ರೆ ತುಂಬಾ ಕಷ್ಟ ನನಗೆ. ನಮ್ಮ ಮನೇಲಿ ಹಾಲ್ಟ್ ಆಗತ್ತಂದ್ರೆ ಪುನಃ ಅವ್ರ ಮನೇಲಿ ಹಾಲ್ಟ್ ಆಗ್ಬೇಕಲ್ಲ, ಅದೊಂದು ಇದಿತ್ತು. ಅದನ್ನೆಲ್ಲ ನಾನು ಎದುರಿಸ್ಬಿಟ್ಟು ಅವರಲ್ಲೇ ಹಾಲ್ಟ್ ಆಗಿ ಚೆನ್ನಾಗಿ ಬಂದ ರಿಲೇಷನ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಬೆಳಗ್ಗೆ ಆರಾಮಾಗಿತ್ತು. ಪುನಃ ನಮ್ಮ ಇನ್ನೊಂದು ರಿಲೇಷನ್ ಮನೆಗೆಲ್ಲ ಹೋಗಿ ಎಲ್ಲ ಎದುರಿಸ್ಬಿಟ್ಟು ಅವ್ರನ್ನೆಲ್ಲ ಎದುರಿಸಿ ಮಾತಾಡ್ಕೊಂಡು ಬಂದೆ ಸರ್. ಅದೊಂದು ಖುಷಿ ಆಯ್ತು. ವಾವ್, ಅದೇ ರೀತಿ ಅಮೇಝಿಂಗ್. ಹೌದು, ನೆನ್ನೆನೂ ಒಂದು ಮದ್ವೆ ಇತ್ತು ಸರ್ ನಮ್ಗೆ. ಆಕ್ಚುಲಿ ನಾವು ಮನೇಲಿ ಬೇಡ ಅಂತ ಹೇಳ್ತಾ ಇದ್ರು, ಮದ್ವೆ ಬೇಡ ಬಿಡೋದು, ಹೋಗೋದ್ ಬೇಡ ಅಂತ. ಇಲ್ಲ ನಾವು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ತೋಟದ ಕಡೆ ಹೋಗಿದ್ದೆ. ಬಂದು ರೆಡಿ ಆಗ್ಬಿಟ್ಟು ಆ ಮದುವೆನೂ ಹೋಗ್ಬಿಟ್ಟು ಬಂದೆ ನಿನ್ನೆ. ಮದುವೆಲಿ ಹೋದಲ್ಲಿ ಎಲ್ಲರನ್ನ ಮಾತಾಡ್ಸ್ಕೊಂಡು ಖುಷಿಯಿಂದ ಸ್ವಲ್ಪ ಮನ್ಸನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬಂದೆ ಸರ್. ಮತ್ತೆ ಅವ್ರು ಹೇಳಿದಾಗೆ 5 ಗಂಟೆ ವಿಷಯ ನನಗೆ ಇವಾಗ ನೆನ್ಪು ಬಂತು. 5 o'clock ವಿಷಯ. 5 o'clock ನನ್ನ ಜೀವಮಾನದಲ್ಲಿ ಮೊದಲು ಓದ್ತಾ ಇದ್ದಾಗ ಎಕ್ಸಾಮ್ಗೆ ಕೂಡ ನಾನು ಹೇಳ್ತಾ ಇರ್ಲಿಲ್ಲ. Oh my God. Okay. ಎಕ್ಸಾಮ್ಗೂ ಕೂಡ ಹೇಳ್ತಾ ಇರ್ಲಿಲ್ಲ. ಪ್ಲಸ್ ನನಗೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಇವಾಗೆಲ್ಲ ನಾನು ಈ ಬೇಜಾರ್ಗೆ ಬರಕ್ ಮುಂಚೆ ನಾನು 7 to 7:30 ನಾನು ಹೇಳುವ ಟೈಮ್. 7:30 ಮುಂಚೆ ಇರ್ತಾನೆ ಇರ್ಲಿಲ್ಲ. ಏನ್ ಬಂದ್ರು ಮೊದ್ಲೆಲ್ಲ ಚಿಕ್ಕದಲ್ಲಿ ಎಳ್ದಾಕದು, ಕಂಬಳಿ ಎಲ್ಲ ಎಳ್ದಾಕಿ ಹೇಳು ಓದು ಅಂತ 6 ಗಂಟೆಗೆ ಕರೆದ್ರೆ ಕಷ್ಟ ಹೇಳಲಿಕ್ಕೆ. ಹ್ಮ್. ಇವಾಗ ನಾನು 5 ಗಂಟೆಗೆ ಇದನ್ನ ಹಠಾಪಟ್ಟೆ ತಗೊಳ್ತಿದೀನಿ ಅಂದ್ರೆ ದೊಡ್ಡ ವಿಷಯನೇ ಅದು. Amazing, ಪ್ಲಸ್ amazing. ಇವತ್ತು ನಿನ್ನೆ ನನಗೆ 2 days ಅಂತ ರೆಡ್ ಐ ಆಗ್ಬಿಟ್ಟಿದೆ. ಎಲ್ಲ ಆಯ್ತು ಏನಾಯ್ತು ಗೊತ್ತಿಲ್ಲ ಸರ್. ರೆಡ್ ಐ ಕಣ್ಣಿಗೆ. Okay. ಅಂತೂ ನನಗೆ ಮೊಬೈಲ್ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ ಬೆಳಗ್ಗೆನೂ ಸಕಾರಕ್ಕೆ ಎದ್ಬಿಟ್ಟಿದೀನಿ. ಟೈಮ್ ಅಲ್ರಾಮ್ ಇಟ್ಟಿದ್ದೆ, ಟೈಮ್ ಎದ್ದಾಯ್ತು. ಮೊಬೈಲ್ ಅದಕ್ಕೆ ನಾನು ಬೆಳಗ್ಗೆ ಮ್ಯೂಟ್ ಕಾಲ್ ಇಟ್ಟಿದ್ದೆ. ವಿಡಿಯೋ ಆಫ್ ಮಾಡ್ಕೊಂಡು ನೋಡ್ಲೇ ಇಲ್ಲ. ಮೊಬೈಲ್ ನೋಡಿದ್ರೆ ಕಣ್ಣೋವಾಗುತ್ತೆ Okay. ಅಂತ ಹಾ, ಹಾ, ಹೇಳ್ಬಿಟ್ಟು yes, yes. ಕಣ್ ಫುಲ್ ಇದು ರೆಡ್ ಆಗಿದೆ ಸರ್, ಲೆಫ್ಟ್. Okay, yeah. ಗೊತ್ತಾಗ್ತಾ ಇದೆ. ಕೂಡ ಇದನ್ನ ಅಟೆಂಡ್ ಮಾಡ್ಲೇಬೇಕು ಅಂತ ಒಂದು ಹಠದಿಂದ ನಾನು ಕೂತಿರೋದು ಸರ್. ಹಠ ಚಾಲ್ದಿನ ನಾನು ಎದುರಿಸ್ಲೇಬೇಕು, ನಾನು ಧೈರ್ಯವಾಗಿ ನಾನು ಬದಲಾಗ್ಬೇಕು ಅಂತ ಹೇಳುವ ಒಂದು ಹಠಲ್ಲಿ ಕೂತಿದ್ದೀನಿ ಸರ್. Super, excellent. Very, very inspiring. Very, very, very ಮೊದ್ಲೆಲ್ಲ profound. ಈ ಟೈಮ್ಗೆ 8 o'clock ಅಂದ್ರೆ ನನಗೆ ಟಿವಿ ನೋಡ್ಬೇಕು ಸರ್. ಈ ಟೈಮ್ಗೆ ಟಿವಿ ನೋಡೋ ಟೈಮ್, ನಾನು ನ್ಯೂಸ್ ನೋಡ್ಬೇಕು 8 o'clockಗೆ. ನಮ್ಮೂರು ಟಿವಿ 9 ಬರ್ತಾ ಇತ್ತು. ಈಗ ನೋಡಕ್ Correct. ಸ್ಟಾರ್ಟ್ ಮಾಡಿದ್ರೆ ಎಲ್ಲ ನಾನು ಎದ್ಬಿಟ್ಟು ಬಂದೆ ಸರ್ ಅಲ್ಲ. ಸೂಪರ್, ಸೂಪರ್. ಒಂದು ಎಲ್ಲ ಚೇಂಜಸ್ ಸರ್. ಕಮಿಟ್ಮೆಂಟ್. ಯಾ ಕಮಿಟ್ಮೆಂಟ್. ಹೌದು, ದಟ್ ಈಸ್ ಕಮಿಟ್ಮೆಂಟ್. ವೆರಿ, ವೆರಿ. ಬದಲಾಗಬೇಕು, ನಾನು ಮನುಷ್ಯನಾಗಿ ಬದುಕಬೇಕು ಅನ್ನೋ ಹಠ ಸರ್. ಹಠ, ಹಠ. ಎಸ್, ಎಸ್, ಎಸ್. ಒಂದು ಬಲವಾದ ಬಯಕೆ, ಬರ್ನಿಂಗ್ ಡಿಸೈರ್ ಇದೆ ನಿಮಗೆ, ಸ್ಟ್ರಾಂಗ್ ಇಂಟೆನ್ಷನ್ ಇದೆ ಅಲ್ಲ? ಹೌದು ಹೌದು That ಸರ್. means you are going to achieve for sure. You are already achieving. You are going to complete it for sure. That is what Okay. required actually. Amazing. ನೀವು ಹೌದು. ಹೇಳಿದ್ರೆ ಇಷ್ಟರಲ್ಲೂ ನಾವು ಒಂದು ಮಾಡೋಕ್ಕೂ ಕಷ್ಟ ಇದೆ. ಒಂದು ಅಡಿಕ್ಷನ್, ಹೌದು. ಟಿವಿ ಒಂದು ಟೈಮಲ್ಲಿ ನೋಡೋದನ್ನ ಬಿಟ್ಟು ಅದನ್ನ ಚೇಂಜ್ ಮಾಡೋದು, ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ಟಿವಿ ಅಡಿಕ್ಷನ್ ನಾವು ನೋಡಿದೀವಿ. ಸೀರಿಯಲ್ಗಳು, ಹೌದು ಸರ್. ನ್ಯೂಸ್ಗಳು. ಹೌದು. ನಾವು ನೀವು ಹೇಳೋ ಥರ ಇದಲ್ಲ ಆಕ್ಚುಲಿ. ಎಸ್. ಮತ್ತೆ ಬೆಳಿಗ್ಗೆ ಹೇಳಿದ್ರು ನಾನು ಕೂಡ ಎಷ್ಟೋ ತಿಂಗಳುಗಳು ಕಷ್ಟಪಟ್ಟಿದ್ದೀನಿ, ವರ್ಷಗಳು ಕಷ್ಟಪಟ್ಟಿದ್ದೀನಿ. ಯು ಡಿಡ್ ಇಟ್ ಲೈಕ್ ದಿಸ್. ಸೊ ಹೌದು ಗೈಸ್, ಸರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಸೋಷಿಯಲ್ ಗ್ಯಾದರಿಂಗ್ ಹೋಗಿದ್ದೀರಿ, ಮದುವೆಗಳಲ್ಲಿ ಭಾಗವಹಿಸಿದ್ದೀರಿ, ವಿಚ್ ನಿಮ್ಗೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗೋದನ್ನ ನೀವು ಆ ಭಯವನ್ನ ನಿವಾರಿಸ್ಕೊಂಡು ಮಾಡಿದ್ರಿ, ಸೋಷಿಯಲ್ ಆಂಗ್ಸೈಟಿನ. ಹೌದು. ಅದಂತೂ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನಾನು ಹೇಳ್ತೀನಿ. ಹೌದು ಸರ್. ನಿಮಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇಟ್ಸ್ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಅಂತ ನಾನು ಹೇಳ್ಬೋದು. ಅದು ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಇರೋದು ಕೂಡ ನೀವು ಇರಲ್ಲ ಯಾವತ್ತು. ಫಸ್ಟ್ ಟೈಮ್ ಇದ್ದೀರಿ. ಹೌದು, ಯಾವತ್ತೂ ಹಾಲ್ಟ್ ಮಾಡಕ್ ಆಗಲ್ಲ. ಹೌದು ಸರ್. ಮನೇಲೆ ನಮಗೆ ಕಂಫರ್ಟ್ ಸರ್ ಅದು. ಹೌದು. ವಂಡರ್ಫುಲ್, ವಂಡರ್ಫುಲ್. ನೀವು ನಿಮ್ಮ ಭಯವನ್ನೇ ಎದುರಿಸಿದಿರಿ ಚೇತನ್. ಅದ್ಭುತ, ಹೌದು ಸರ್. ಅದ್ಭುತ. ಅದೇ ಪರಿವರ್ತನೆ ಆಗೋದು, ಅದೇ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡೋದು. ನಮ್ಗೆ ಯಾವ್ದು ಅನ್ಕಂಫರ್ಟಬಲ್ ಇರುತ್ತೆ ಅದನ್ನ ನೀವು ಮಾಡಿದಿರಿ, ಅದರ ಲಾಭ ನಿಮಗೆ ಸಿಕ್ಕಿದೆ ಆಲ್ರೆಡಿ. ದೊಡ್ಡ ಮಟ್ಟದಲ್ಲಿ ಆಗಿದೆ, ದೊಡ್ಡ ಮಟ್ಟದಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎನಿಥಿಂಗ್ ಎಲ್ಸ್ ಚೇತನ್?
3 days ಪುನಃ ಈ ಮನೆಯವ್ರ ಜೊತೆ ಹೇಳಿದ್ರಲ್ಲ ಸರ್, ಅದನ್ನ ಕೂಡ ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ, ಮಾತಾಡೋದನ್ನ ಹಾ ಅವ್ರ ಜೊತೆ ಬೇಜಾರು ಮಾಡ್ಕೊಳ್ಳೋದರ ಸ್ವಲ್ಪ ಈಗ ಓ ಹಂಗ್ ಹೇಳ್ಕೋಬಾರ್ದು ಅಂತ ಸ್ವಲ್ಪ ಮಾಡ್ತಾ ಇದ್ದೀನಿ ಸರ್. ಓ 3 days ಮಾಡಕ್ಕಾಯ್ತಾ 3 days ಇಂದ? ಟ್ರೈ ಮಾಡ್ತಾ ಮಾಡ್ತಾ ಅಮೇಝಿಂಗ್ ಇದ್ದೀನಿ. ಅಮೇಝಿಂಗ್ ಗೈಸ್ ಈಸ್ ಟ್ರೂಲಿ ಅನ್ ಅಚೀವರ್ ಐ ವುಡ್ ಸೇ. ಕೆಲವು ವಿಚಾರಗಳು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ನಮಗೂ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ 1-to-1 ಸೆಷನ್ ಮಾಡೋದ್ರಿಂದ. ಅವ್ರು ಹೇಳೋದು ಎಷ್ಟು ದೊಡ್ಡ ಸಾಧನೆ ಅಂತ ನನಗೆ ಐ ನೋ. ಈಚ್ ಅಂಡ್ ಒನ್ ಆಫ್ ಯು ನನಗೆ ಗೊತ್ತು, ಪರ್ಸನಲ್ ಆಗಿ ಗೊತ್ತಿರುತ್ತೆ ನಿಮ್ದು. ನೀವು ಹೇಳುವಾಗ ನನಗೆ ಒಂದೊಂದು ಸಾಧನೆ ಬೇರೆಯವರಿಗೆ ಸಾಧಾರಣ ಅಂದ್ರೆ ಅವ್ರಿಗೆ ಸಾಧನೆ ಅಂತ ಐ ಕುಡ್ ಮೇಕ್ ಔಟ್. ಹಾಗಾಗಿ ಚೇತನ್ ರಿಯಲಿ ರಿಯಲಿ ಇನ್ಸ್ಪೈರಿಂಗ್, ರಿಯಲಿ ಇಂಪ್ರೆಸಿವ್. ನೀವು ಅಪಾರ ಶಕ್ತಿ ಸಾಮರ್ಥ್ಯ ನೀವು ಮಾಡ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ. MPTY ಮೋರ್ ಪವರ್ ಟು ಯು ಚೇತನ್, ವಂಡರ್ಫುಲ್, ಅಮೇಝಿಂಗ್. ಎಲ್ಲರೂ ಬರೀರಿ MPTY ಮೋರ್ ಪವರ್ ಸಿಗಲಿ ಅವರಿಗೆ, ಹೆಚ್ಚು ಹೆಚ್ಚು ಈ ರೀತಿಯ ಸಕ್ಸಸ್ ಅನ್ನ ಪಡೀಲಿ ನಮ್ಮ ಚೇತನ್. ಎಲ್ಲರಿಗೂ ಮಾದರಿ ಆಗ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಹೂ ಎಲ್ಸ್? ಯಾ, ಸಂಬಡಿ ಎಲ್ಸ್ ಶೇರ್ ಸಮಥಿಂಗ್. ಯಾಕೆ ಆಕಾಶ್, ನಿಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಬಂದು ಹೇಳಲಿಕ್ಕೆ ಹೇಗೆ ಬರ್ಬೋದಾ? ನೀವು ಹೇಳ್ಬೋದಾ? ಕ್ಯಾಮ್ರಾ ಮುಂದೆ ಏನೋ ಸಮಸ್ಯೆ ಇದೆಯಾ? ನೀವು ಏನೇನು ಬರ್ದಿದ್ದೀರಿ? ಐ ಜಸ್ಟ್ ರೀಡ್ ಇಟ್ ಔಟ್ ಫಾರ್ ದಿಸ್. ಮುಂಚೆ ಬೇಗ ಹೇಳಲು ಕಷ್ಟ ಆಗ್ತಾ ಇತ್ತು, ಅದಕ್ಕೆ ಮುಂಚೆ ಏನಾದ್ರು ಬರ್ದಿದ್ದೀರಾ? ಯಾ, ಕಷ್ಟ ಆಗ್ತಿತ್ತು, ಆದ್ರೆ ಈಗ ಬೇಗ ರೂಢಿಯಾಗಿ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ. ಯಾ, ಇಲ್ಲಪ್ಪ, ಹಾ, ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಬರುತ್ತಿದೆ. ಮನಸ್ಸಿನಲ್ಲಿ ಭಯವಿದ್ದರೂ ಅದನ್ನು ತೋರಿಸಿಕೊಳ್ಳಲು ಶಾಂತವಾಗಿ ನಿಭಾಯಿಸಲು ಸಾಧ್ಯವಾಯಿತು. ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ಮೆಂಟ್ ಆಯಿತು. ಮೌನವಾಗಿ ಎಲ್ಲವನ್ನು ನಿಭಾಯಿಸಲು ಸಾಧ್ಯವಾಯಿತು. ವಂಡರ್ಫುಲ್, ಎಕ್ಸಲೆಂಟ್, ಅಮೇಸಿಂಗ್. ಇದು ನೀವು ಮುಂದೆ ಬಂದು ಶೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇಟ್ ವಿಲ್ ಇನ್ಸ್ಪೈರ್ ಅದರ್ಸ್ ಆಲ್ಸೋ. ಎನಿವೆ, ನಿಮ್ಗೆ ತಾಂತ್ರಿಕ ತೊಂದರೆಗಳಿದ್ರೆ ದಟ್ಸ್ ಓಕೆ, ಓಕೆ. ಯಾ, ವಂಡರ್ಫುಲ್. ಅಂಡ್ ಇನ್ನೊಂದಿನ ಬಂದಿದ್ದೀವಿ. ಈ ಕ್ಲಾಸ್ ಜಾಯ್ನ್ ಆದ ನಂತರ ತುಂಬಾ ಜೀವನದ ಬಗ್ಗೆ, ಮನಸ್ಸಿನ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಮುಂಚೆ ತುಂಬಾ ಮನಸ್ಸಿನ ಕುರಿತು ತುಂಬಾ ವಿಡಿಯೋ ನೋಡ್ತಿದ್ದೆ, ಆದರೆ ಕ್ಲಾರಿಟಿ ಇರಲಿಲ್ಲ. ಆದರೆ ಈಗ ನನಗೆ ತುಂಬಾ ಕ್ಲಾರಿಟಿ ಸಿಕ್ಕಿದೆ, ಖುಷಿ ಆಯಿತು. ಕ್ಲಿಯರ್ ಪಾತ್ ನನಗೆ ಗೊತ್ತಾಗಿದೆ. ಲೈವ್ ಕ್ಲಾಸ್ ತುಂಬಾ ಉಪಯೋಗ ಆಗಿದೆ. ವಂಡರ್ಫುಲ್, ಥ್ಯಾಂಕ್ ಯು ಸೊ ಮಚ್. ವಂಡರ್ಫುಲ್. MPTY ಚೇತನ್, MPTY ಆಕಾಶ್ ಅವರು ಸಕ್ಸಸ್ ಸ್ಟೋರಿ ಶೇರ್ ಮಾಡಿದರೆ. ಡ್ಯೂ ಟು ಸಮ್ ಟೆಕ್ನಿಕಲ್ ಚಾಲೆಂಜಸ್ ಈಸ್ ನಾಟ್ ಏಬಲ್ ಟು ಕಮ್ ಆನ್ಲೈನ್ ಅಂಡ್ ಶೇರ್ ಇಸ್ ಇದು MPTY ಆಕಾಶ್ ಅಂತ ಎಲ್ಲರೂ ಬರೆಯೋಣ. ಅವರಿಗೆ ಶುಭ ಕೋರೋಣ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟಿನ ಒಂದು ಸಾಧನೆಯನ್ನ ಮಾಡಲಿ. ಆಲ್ರೆಡಿ ಈಸ್ ಡೂಯಿಂಗ್ ಇಟ್, ಅಚೀವಿಂಗ್. ಸಕ್ಸಸ್ ಅಂದ್ರೆ ಅಲ್ಲಿ ಹೋಗಿ ರೀಚ್ ಆಗ್ಬೇಕಲ್ಲ, ಒಂದ್ ಹೆಜ್ಜೆ ಇಟ್ಟರೆ ಅದೇ ಸಕ್ಸಸ್ ಕಡೆ ಹೊರಟಾಯ್ತಲ್ಲ ನಾನು, ಅಲ್ವಾ? ಆಲ್ರೆಡಿ ನಾವು ಅವ್ರನ್ನ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿ, ಸಕ್ಸಸ್ಫುಲ್ ಪೀಪಲ್ ಅಂತ ಹೇಳ್ತೀವಿ. ಯಾರು ಪ್ರಯತ್ನ ಶುರು ಮಾಡಿದ್ರೆ, ಜರ್ನಿ ಶುರು ಮಾಡೋರು ಸಕ್ಸಸ್. ವಂಡರ್ಫುಲ್, ಥ್ಯಾಂಕ್ ಯು, ಎಕ್ಸಲೆಂಟ್ ಆಕಾಶ್, ಎಕ್ಸಲೆಂಟ್. ನೈಸ್. Each and everyone has amazing success stories, very inspiring, each one of us. That is the power of community, ಅಲ್ವಾ? ಆ ಕಮ್ಯುನಿಟಿನಲ್ಲಿ ನಾವು ಇದ್ದಾಗ, ಅದು ಹೇಳ್ಕೊಂಡಾಗ ಇನ್ನೊಬ್ರಿಗೆ ಸ್ಫೂರ್ತಿ ಆಗುತ್ತೆ, ಇನ್ನೊಬ್ರು ನಮಗೆ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಎನಿಬಡಿ ಎಲ್ಸ್ ವಾಂಟ್ಸ್ ಟು ಶೇರ್? ಇದೆಯಾ? ಮೇಡಮ್ ಇದ್ದಾರೆ, ಒಂದು ನಿಮಿಷ. ಐ ವಿಲ್ ಜಸ್ಟ್ ಸ್ಪಾಟ್ಲೈಟ್ ಹರ್. ಎಸ್ ಮೇಡಮ್, ಎಸ್ ಪ್ಲೀಸ್ ಗೋ ಅಹೆಡ್. ನನ್ನ ಸಕ್ಸಸ್ ಸ್ಟೋರಿ ಅಂದ್ರೆ ನಿಮ್ಮ ಹತ್ರ ಕಲಿತಿರೋದು, ಅದು ತುಂಬಾ ದೊಡ್ಡದು. ಕಂಪ್ಯೂಟ್ರಲ್ಲಿ ಬರೀ ಏನೋ ಫಸ್ಟ್ ಬಂದಾಗ ನಾನು ಕಲ್ತಿದ್ದು ಫೇಸ್ಬುಕ್ ಜಾಯ್ನ್ ಆಗಿದ್ದು, ಆ ಥರ ಅಷ್ಟೇನೆ. ಇನ್ನು ಅದೇ ಮಾಮೂಲಿ ಮೂವಿಗಳು ನೋಡೋದು, ಅದು ಇದು ಗೊತ್ತಿತ್ತು. ಮತ್ತೆ ವಾಟ್ಸಪ್ಪಿಂದ ಅಲ್ಲಿಗೆ ಇದು ಮಾಡಿಕೊಂಡು ಒಂದು ಸ್ವಲ್ಪ ಗೊತ್ತಿತ್ತು. ಮತ್ತೆ ಮೀಟಿಂಗ್ಗಳನ್ನ ಜಾಯ್ನ್ ಆಗ್ತಿದ್ದೆ. ಈಗ ಹೊಸದಾಗಿ ಅಂದರೆ ನಾನು ಎಕ್ಸೆಲ್ ಶೀಟ್ ಕಲ್ತ್ಕೊಂಡ್ನಲ್ಲ, ಅದು ತುಂಬ ಕಷ್ಟ ಅನ್ನಿಸ್ತು. ಬಟ್ ಈಗ ತುಂಬ ಈಸಿ ಅಂತ ಫೋನಲ್ಲೇ ಮಾಡ್ತಿದ್ದೀನಿ. ಬಟ್ ಅದು ಕಂಪ್ಯೂಟ್ರಲ್ಲೂ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ತುಂಬ ಖುಷಿ ಆಯ್ತು. Wonderful, amazing, yes. And I know you are the quick learner actually. ನೀವು ಬೇಗ ಕ್ಲಾಸ್ ಮಾಡ್ತೀರಿ, ಕಲಿತೀರಿ. ನಾವೆಲ್ಲ ವಾರಗಟ್ಟಲೆ ಕಲ್ತ್ಕೊಂಡಿರೋ ವಿಚಾರ ನೀವು 1-2 ದಿನ ಕಲ್ತಿದ್ದೀನಿ ಆಕ್ಚುಲಿ, ಅದು ಫೋನಲ್ಲಿ ಇಟ್ಕೊಂಡು. ದಟ್ ಈಸ್ ನಾಟ್ ಎ ಜೋಕ್. ಯು ಆರ್ ಎ ಕ್ವಿಕ್ ಲರ್ನರ್. ಓಕೆ,
ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯ್ತು ಸರ್. ಬೇಗ ಬೇಗ ಮಾಡಕ್ಕಾಯ್ತಲ್ಲ. ಅದು ಎರಡು ದಿನ ತುಂಬಾ ಕಷ್ಟ ಆದಾಗ ಓ ನಂಗೆ ಬರುತ್ತಾ ಇದೆ ಇದೆಲ್ಲ ಆಗತ್ತಾ ಇಲ್ವಾ ಅಂತ ಅನ್ಕೊಂಡೆ. ಬಟ್ ಇಷ್ಟೊಂದು ಈಸಿನಾ ಅಂತ ಕಲ್ತ ಮೇಲೆ ಅದೊಂಥರ ಇಷ್ಟೊಂದು ಈಸಿನಾ ಅಂತ ತಿಳ್ಕೊಂಡಾಗ ಅಯ್ಯೋ ಇಷ್ಟಕ್ಕೆ ಇಷ್ಟು ವರ್ಷ ತಗೊಂಡ್ ನಾನು ಅಂತ ಅಮ್ಮ ಹೇಳಿದಾಗೆ ಕಲ್ತ್ಕೋಬೋದಿತ್ತಲ್ಲ ಅಂತ ಅನ್ನಿಸ್ತು. ಆದ್ರೂ ಇದು ಒಂದು ರೈಟ್ ಟೈಮ್. ಅವನ ಹತ್ರ ಅನ್ಸ್ಕೊಂಡಾಗ ಅವನು ಅದೇ ಹೇಳ್ದ, ಹೌದಕ್ಕ ಯಾರಿಗ ಅವಶ್ಯಕತೆ ಇರುತ್ತೆ ಅವಾಗೇ ಕಲ್ತ್ಕೊಳ್ಳೋದು, ನಾವೆಲ್ಲ ಹೇಳಿದ್ರೆ ಯಾರು ಕೇಳಲ್ಲ ಅಂತ ಹೇಳ್ದ. ನಿಜ. ನಿನ್ನ ವಿಷಯದಲ್ಲಿ ನಾನು ತುಂಬಾ ಅದು ಅನುಭವಿಸ್ತಿದ್ದೀನಿ ಅಂದ್ರೆ ಅವನು ಎಲ್ಲರ ವಿಷಯದಲ್ಲೂ ಎಲ್ಲರೂ ಅದು ಅನುಭವಿಸಿರ್ತಾರೆ. ನಮಗೆ ಇವಾಗ ಗೊತ್ತಿರೋದನ್ನೆಲ್ಲ ನಾವು ಹೇಳ್ತೀವಿ, ಇದನ್ನ ಕಲ್ತ್ಕೋ, ಇದನ್ನ ನೋಡು, ಈ ತರ ಮಾಡು, ಹಿಂಗಿರು ಹಂಗಿರು, ಯಾರು ಅದನ್ನ ಅಳವಡಿಸ್ಕೊಡೋದಿಲ್ಲ. ಯಾರಿಗೆ ಅದು ಅವಶ್ಯಕತೆ ಇರುತ್ತೆ, ಯಾರಿಗ್ ಬೇಕು ಅಂತ ಅವ್ರು ಮನ್ಸು ಮಾಡಿದಾಗಲೇ ಅವರು ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ. ಇಷ್ಟು ಅದು ಅರ್ಥ ಆಯ್ತು. ನನ್ನಿಂದನೇ ನನಗೆ ಅರ್ಥ ಆಯ್ತದೆ. ಥ್ಯಾಂಕ್ ಯು ಸರ್. ಅಮೇಝಿಂಗ್, ಅಮೇಝಿಂಗ್. ಥ್ಯಾಂಕ್ ಯು ಮೇಡಮ್, ಅಬ್ಸಲ್ಯೂಟ್ಲಿ ಟ್ರೂ. ಎಸ್, ನೀವು ಹೇಳಿ ನಾನು ಒಪ್ತೀನಿ. ಯಾವಾಗ ಅವಶ್ಯಕತೆ ಇರುವಾಗ ಮಾತ್ರ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಅಂದ್ರೆ ನೀಡ್ ಕ್ರಿಯೇಟ್ ಆದಾಗ ಮಾತ್ರನೇ ವ್ಯಕ್ತಿ ಕಲಿಯೋದು ಅಂತ ಒಂದು ಚಿಕ್ಕ ವಿಷಯ ಹೇಳಕ್ಕಾಗಲ್ಲ. ಅವನಿರುವ ಸಾಮರ್ಥ್ಯನ ಕಂಡುಕೊಳ್ಳೋದು ಅಂತೀನಿ ನಾನು. ಹಂಗ ಆಲ್ರೆಡಿ ಇರುತ್ತೆ, ಅದೆಲ್ಲ ಆಲ್ರೆಡಿ ಇರುತ್ತೆ, ಮಲಗಿರುತ್ತೆ. ಎದ್ದು ಅವಶ್ಯಕತೆ ಬಿದ್ದು ಇರೋ ಮಾತ್ರ ಅದನ್ನ ಕಲಿತಿದಾಗ ತಟ್ಟೆ ಬೆಳೆಸೋದು. ನಿಮಗೆ ಹೇಳಪ್ಪ, ಮಲಗಬೇಡ ಜಾಸ್ತಿ, ಬಾ ಈಗ ನಿನ್ನ ಅವಶ್ಯಕತೆ ಇದೆ ಅಂತ, ಅಲ್ವಾ? ಹೌದು. ಅಬ್ಸಲ್ಯೂಟ್ಲಿ ಟ್ರೂ. ಇದು ಇನ್ನೂ ಒಳ್ಳೆ ಇನ್ನೂ ಎಲ್ಲರಿಗೂ ಕಲಿಬೇಕು ಅನ್ವಯ ಅಂತ ಆಗುವಂತ ಆಸೆ. ಒಂದಿದ್ದು. ಹೌದು, ಅಮೇಝಿಂಗ್, ತುಂಬಾ ಖುಷಿ ಅಮೇಝಿಂಗ್. ಆಗಿದೆ. ಥ್ಯಾಂಕ್ ಯು ಮೇಡಮ್. MPTY ಅನಿತಾ ರಾಜು ಮೇಡಮ್. ಎಸ್.